ಕ್ಲಾಸ್ಗಳಲ್ಲಿ ನಾವು ಆಫ್ ಪೇಜ್ SEO ನ ಕಲಿತಾ ಇದ್ವಿ. ಸೊ ಆಫ್ ಪೇಜ್ SEO ಅಂತಂದ್ರೆ ಬ್ಯಾಕ್ ಲಿಂಕ್ಸ್ ಗಳನ್ನ ಎಷ್ಟಾಗುತ್ತೋ ಅಷ್ಟು ನಮ್ಮ ಒಂದು ವೆಬ್ಸೈಟ್ ಗೆ ತರೋಂತ ಪ್ರೋಸೆಸ್ ಅನ್ನ ಆಫ್ ಪೇಜ್ SEO ಅಂತ ಕರಿತೀವಿ. ಸೊ ಈ ಬ್ಯಾಕ್ ಲಿಂಕ್ಸ್ ಗಳನ್ನ ಯಾವ ರೀತಿ ತರಬೇಕು ಅಂತ ನಾವು 2 ಟೆಕ್ನಿಕ್ಸ್ ಗಳನ್ನ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಒಂದು ಡೈರೆಕ್ಟರಿ ಸಬ್ಮಿಷನ್, ಇನ್ನೊಂದು ಬ್ಲಾಕ್ ಕಮೆಂಟಿಂಗ್. ಸೊ ಡೈರೆಕ್ಟರಿ ಸಬ್ಮಿಷನ್ಸ್ ನಥಿಂಗ್ ಬಟ್ ನೀವು ಗೂಗಲ್ಗೆ ಹೋಗಿ 1 ಸೆಕೆಂಡ್, ನೀವು ಗೂಗಲ್ಗೆ ಹೋಗಿ ಡೈರೆಕ್ಟರಿ ಸಬ್ಮಿಷನ್ ಸೈಟ್ಸ್ ಅಂತ ವೆಬ್ಸೈಟ್ಸ್ ಅಂತ ಕೊಟ್ರೆ ಸಾಕಷ್ಟು ವೆಬ್ಸೈಟ್ಸ್ ಗಳು ನಿಮಗೆ ಸಿಗ್ತವೆ. ಅದರಲ್ಲಿ ಕೆಲವೊಂದು ವೆಬ್ಸೈಟ್ಸ್ ಗಳು ಓಪನ್ ಆಗ್ತವೆ, ಕೆಲವೊಂದು ವೆಬ್ಸೈಟ್ಸ್ ಗಳು ಓಪನ್ ಆಗಲ್ಲ. ಸೊ ನಾರ್ಮಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಸಾಕಷ್ಟು ವೆಬ್ಸೈಟ್ಸ್ ಗಳು ಸಿಗ್ತವೆ. ಸೊ ಇಲ್ಲಿರೋ ವೆಬ್ಸೈಟ್ಸ್ ಗಳನ್ನ ಕಾಪಿ ಮಾಡಿಕೊಂಡು ನ್ಯೂ ಟ್ಯಾಬಿಗೆ ಬಂದು ಅದನ್ನ ಪೇಸ್ಟ್ ಮಾಡಿ ಈ ರೀತಿ ವೆಬ್ಸೈಟ್ಸ್ ಗಳು ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಕ್ಯಾಟಗರಿಯನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಎಜುಕೇಶನ್ ಇದ್ರೆ ಎಜುಕೇಶನ್, ಅಥವಾ ನೀವ್ ಯಾವ್ದಾದ್ರು ಹಾಸ್ಪಿಟಲ್ ಗೆ ವರ್ಕ್ ಮಾಡ್ತಿದ್ರೆ ಹೆಲ್ತ್, ಈ ರೀತಿ ಬರುತ್ತೆ. ಇದೊಂದು ಲೈಕ್ ಕಾಮರ್ಸ್ ವೆಬ್ಸೈಟ್ ತರ ಫೀಲ್ ಆಗ್ತಿದೆ, ಇದು ನಮಗೆ ವರ್ಕ್ ಆಗಲ್ಲ. ಸೊ ಅಗೈನ್ ಬೇರೆ ವೆಬ್ಸೈಟ್ಸ್ ಗಳು ಟ್ರೈ ಮಾಡಿ. ಇದು ಓಪನ್ ಆಗ್ತಿಲ್ಲ. Then again ಬಟ್ ನಾನು ಈ ಒಂದು ಪ್ರೋಸೆಸ್ ಅನ್ನ ನಾನ್ ಮಾಡಬೇಡಿ ಅಂತಾನೆ ಹೇಳಿದ್ದೀನಿ. ಇಫ್ ಇನ್ ಕೇಸ್ ನಿಮ್ಮ ಕಂಪನಿಯವ್ರು ಏನಾದ್ರು ಕೇಳಿದ್ರೆ ನೀವು ಮಾಡ್ಬೇಕಾಗುತ್ತೆ. ಓಕೆನಾ? ಸೊ ನಿಮ್ಮ ಒಂದು ಕ್ಯಾಟಗರಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂಡ್ ದೆನ್ ಸಬ್ಮಿಟ್ ಯುವರ್ ವೆಬ್ಸೈಟ್. Submit link. ಇದು ಅಮೌಂಟ್ ಕೇಳ್ತಿದೆ. ಸೊ ನಾವು ಫ್ರೀ ಆಫ್ ಕಾಸ್ಟ್ ಮಾಡೋದ್ರಿಂದ ಫ್ರೀ ಆಫ್ ಕಾಸ್ಟ್ ವೆಬ್ಸೈಟ್ ಗಳನ್ನ. ಸೊ ಆಫ್ ಪೇಜ್ SEO ಅನ್ನೋದು ಟೈಮ್ ಹಿಡಿಯುತ್ತೆ. ಸೊ ನೀವು ಟೈಮ್ ತಗೊಂಡು ಮಾಡ್ಬೇಕು. ಈ ರೀತಿ ಒಂದು ಫಾರ್ಮ್ಸ್ ಗಳು ಬರ್ತವೆ. ದೆನ್ ನೀವು ನಿಮ್ಮ ಒಂದು ಕ್ಯಾಟಗರಿ ವೈಸ್ ನಿಮ್ಮ ಬಿಸ್ನೆಸ್ ಕ್ಯಾಟಗರಿಯನ್ನ ಚೂಸ್ ಮಾಡಿಕೊಂಡು ದೆನ್ ಇಲ್ಲಿ ಸಬ್ಮಿಟ್ ಲಿಂಕ್ ಅನ್ನೋ ಆಪ್ಷನ್ ಇರುತ್ತೆ. ಸಬ್ಮಿಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಫಾರ್ಮ್ ಬರುತ್ತೆ. ರೆಗ್ಯುಲರ್ ಲಿಂಕ್ಸ್, ಇಲ್ಲಿ ರೆಸಿಪ್ರೋಕಲ್ ಲಿಂಕ್ ಎರಡೂ ಆಪ್ಷನ್ ಗಳಿರ್ತವೆ. ನೀವು ರೆಗ್ಯುಲರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಫಾರ್ಮ್ ಅನ್ನ ಫಿಲ್ ಮಾಡಿ ನೀವು ಸಬ್ಮಿಟ್ ಅಂತ ಕೊಡ್ಬೇಕು. ಟೈಟಲ್ ಜಾಗದಲ್ಲಿ ಏನ್ ಬರೀಬೇಕು ಬಸವರಾಜ್? ಟೈಟಲ್ ನಮ್ಮ ಇದು ನಾವು ತಗೊಂಡಿರೋ ಕಂಟೆಂಟ್ ಬರೀ ಕೀವರ್ಡ್ಸ್. ಸೊ ಫೋಕಸ್ ಕೀವರ್ಡ್ ಅನ್ನ ಟೈಟಲ್ ಮೇಲೆ ಬರೀಬೇಕು ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಮಿಗಿದಂತ ಕೀವರ್ಡ್ಸ್ ಗಳನ್ನ ಬರೀಬೇಕು. ಅಂದ್ರೆ ನಾವು ನಮ್ಮ ಕಂಟೆಂಟ್ ಅಲ್ಲಿ ಬೇರೆ 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 ಕೀವರ್ಡ್ಸ್ ಗಳನ್ನ ಆಡ್ ಮಾಡಿರ್ತೀವಿ. ಆ ಕೀವರ್ಡ್ಸ್ ಗಳನ್ನ ಇಲ್ಲಿ ಬರೀಬೇಕು ಅಂಡ್ ನಿಮ್ಮ ನೇಮ್, ನಿಮ್ಮ ಇಮೇಲ್ ಅಡ್ರೆಸ್ ಕೊಟ್ಟು ಐ ಅಗ್ರಿ ವಿತ್ ದ ಸಬ್ಮಿಷನ್ ರೂಲ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕೊಟ್ರೆ ನಿಮ್ಮ ಒಂದು ಡೈರೆಕ್ಟರಿ ಸಬ್ಮಿಷನ್ ಕಂಪ್ಲೀಟ್ ಆಗುತ್ತೆ.
ಹಾ ಸೊ ನೀವು ತುಂಬಾ ವೆಬ್ಸೈಟ್ ಗಳಿಗೆ ಈ ರೀತಿ ಒಂದ್ ಮಾಡ್ಕೊಂತ ಹೋಗ್ಬೇಕು. ಬಟ್ ನಾನು ಹ್ಮ್ ಇದನ್ನ ರೆಕಮೆಂಡ್ ಮಾಡಲ್ಲ, ಬಿಕಾಸ್ ರೀಸೆಂಟ್ ಟೈಮ್ ಅಲ್ಲಿ ತುಂಬಾ ಸ್ಪ್ಯಾಮಿ ಲಿಂಕ್ಸ್ ಗಳು ಬರ್ತಿರೋದ್ರಿಂದ ನಾನು ಇದನ್ನ ಹ್ಮ್ ರೆಕಮೆಂಡ್ ಮಾಡಲ್ಲ. ಇಫ್ ಇನ್ ಕೇಸ್ ನೀವು ಕಂಪ್ನಿಲಿ ವರ್ಕ್ ಮಾಡ್ಬೇಕಾದ್ರೆ ನಿಮ್ಮ ಕಂಪನಿಯವ್ರು ಏನಾದ್ರೂ ಹೇಳಿದ್ರೆ ನೀವು ಇದನ್ನ ಮಾಡ್ಬೇಕಾಗುತ್ತೆ. ಓಕೆ ಸೊ ದೆನ್ ಬ್ಲಾಕ್ ಕಮೆಂಟಿಂಗ್ ಕೂಡ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ ನಿಮ್ಗೆ. ಬ್ಲಾಕ್ ಹಾ ಮೇಡಮ್ ಕಮೆಂಟಿಂಗ್ ನಥಿಂಗ್ ಬಟ್ ಪ್ರತಿ ಒಂದು ವರ್ಡ್ ಪ್ರೆಸ್ ವೆಬ್ಸೈಟ್ ಅಲ್ಲೂ ಕೂಡ ಬ್ಲಾಗಿನ ಆಪ್ಷನ್ ಇರುತ್ತೆ. ಹಾ ಇದು ರೀಸೆಂಟ್ ಆಗಿ ನಾವು ಬರೆದಿದ್ದಂತ ಒಂದು ಕಂಟೆಂಟ್. ಈ ಬ್ಲಾಗ್ ಅನ್ನ ಓಪನ್ ಮಾಡಿದ್ದಾದ್ಮೇಲೆ ಹಾ ಇಲ್ಲಿ ಲೀವ್ ಎ ರಿಪ್ಲೈ ಅಂತ ಬಂದಿರುತ್ತೆ. ಹಾ ಓಕೆನಾ? ಸೊ ಇಲ್ಲಿ ಹಾ ನಿಮ್ಮ ಒಂದು ಎಂಕರೇಜಿಂಗ್ ಕಮೆಂಟ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್, ಗುಡ್ ಬ್ಲಾಗ್ ಆನ್ ಡಿಜಿಟಲ್ ಮಾರ್ಕೆಟಿಂಗ್, ಕೀಪ್ ಇಟ್ ಅಪ್. ಓಕೆ ಸೊ ದೆನ್ ನೇಮ್ ಜಾಗದಲ್ಲಿ ನೀವು ನಿಮ್ಮ ಹೆಸರನ್ನ ಕೊಡಬಾರ್ದು. ನಿಮ್ಮ ಕೀವರ್ಡ್, ನೀವು ಬರ್ದಿರುವಂತ ಕಂಟೆಂಟಿನ ಅಥವಾ ನಿಮ್ಮ ಒಂದು ವೆಬ್ಸೈಟಿನ ಕೀವರ್ಡ್ಗೆ ನೀವು ನೇಮ್ ಅಂತ ಕೊಡ್ಬೇಕು. ಅಂಡ್ ದೆನ್ ನಿಮ್ಮ ಇಮೇಲ್ ಅಡ್ರೆಸ್ ಅಂಡ್ ನಿಮ್ಮ ಒಂದು ವೆಬ್ಸೈಟಿನ ಲಿಂಕ್. ಓಕೆನಾ? ಸೊ ಅದಾದ್ಮೇಲೆ ಪೋಸ್ಟ್ ಕಮೆಂಟ್ ಮೇಲೆ ಕೊಟ್ಟಾದ್ಮೇಲೆ ಇಲ್ಲಿ ನಿಮ್ಮ ಒಂದು ಕಮೆಂಟ್ ಈ ರೀತಿ ಕಾಣುತ್ತೆ. ಯಾರಾದ್ರೂ ಬಂದು ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಅಂತ ಸೇರ್ ಹಾ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆ ಓಕೆನಾ? ಸೊ ನಮಗೆ ನಾರ್ಮಲಿ ಯಾವ್ದು ವರ್ಡ್ ಪ್ರೆಸ್ ವೆಬ್ಸೈಟ್, ಯಾವ್ದು ಕೋಡಿಂಗ್ ವೆಬ್ಸೈಟ್ ಅಂತ ಗೊತ್ತಾಗಲ್ಲ. ಹಾ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂತಂದ್ರೆ, ಇನ್ವರ್ಟೆಡ್ ಕಾಮಾದಲ್ಲಿ ನಿಮ್ಮ ಒಂದು ಕೀವರ್ಡ್ ಡಿಜಿಟಲ್ ಮಾರ್ಕೆಟಿಂಗ್ ಅಂಡ್ ಪ್ಲಸ್ ಅಗೈನ್ ಇನ್ವರ್ಟೆಡ್ ಕಾಮಾ ಲೀವ್ ಎ ರಿಪ್ಲೈ. ಈ ರೀತಿ ಸರ್ಚ್ ಮಾಡಿದ್ರೆ ಪ್ರತಿಯೊಂದು ವೆಬ್ಸೈಟ್ಗಳು ಕೂಡ ಇವಾಗ ವರ್ಡ್ ಪ್ರೆಸ್ ವೆಬ್ಸೈಟ್ಗಳೇ ಆಗಿರ್ತವೆ. ಫಾರ್ ಓಕೆ ಎಕ್ಸಾಂಪಲ್ ಓಪನ್ ಮಾಡಿದ್ರೆ ಸ್ಕ್ರೋಲ್ ಮಾಡ್ತೀನಿ. ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಲೀವ್ ಎ ರಿಪ್ಲೈ ಓಕೆ ಬಂದಿದ್ಯಾ? ಇಲ್ಲಿ ಕಮೆಂಟ್ ಮಾಡಿ ನೀವು ಪೋಸ್ಟ್ ಮಾಡ್ಬೋದು. ಇಲ್ಲಿ ಪೋಸ್ಟ್ ಅನ್ನೋ ಆಪ್ಷನ್ ಇರುತ್ತೆ, ನೀವು ಪೋಸ್ಟ್ ಹ್ಮ್ ಮಾಡ್ಬೋದು. ಓಕೆ? ಹ್ಮ್ ಆರ್ ಎಲ್ಸ್ ಅಗೇನ್ ನೀವು ಇನ್ನೊಂದು ವೆಬ್ಸೈಟ್ಗೆ ಹೋಗಿ ಅಗೇನ್ ಸ್ಕ್ರೋಲ್ ಡೌನ್ ಮಾಡಿ. ಹಾ ಯೋರ್ ಕಮೆಂಟ್ಸ್ ನೇಮ್ ಜಾಗದಲ್ಲಿ ಕೀವರ್ಡ್, ನಿಮ್ಮ ಇಮೇಲ್ ಅಡ್ರೆಸ್ ಅಂಡ್ ನಿಮ್ಮ ಒಂದು ವೆಬ್ಸೈಟಿನ ಲಿಂಕ್ ಅನ್ನ ಇಲ್ಲಿ ನೀವು ಕೊಡ್ಬೇಕಾಗುತ್ತೆ. ನಿಮ್ಮ ಕಂಪನಿ ವೆಬ್ಸೈಟ್ ಆರ್ ನಿಮ್ಮ ಸ್ವಂತ ವೆಬ್ಸೈಟ್, ಈ ರೀತಿ ಓಕೆ ನೀವು ಪೋಸ್ಟ್ ಕಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗಿರುತ್ತೆ ಅಂತಂದ್ರೆ, ಬ್ಲಾಗ್ಸ್ ಯಾವ ವರ್ಷದಾಗಿರುತ್ತೆ ಅನ್ನೋದು ಗೊತ್ತಿರಲ್ಲ. ಅಂದ್ರೆ ಹಳೆ ಬ್ಲಾಗ್ಸ್ಗಳ, ಹೊಸ ಬ್ಲಾಗ್ಸ್ಗಳ ಹ್ಮ್ ನಮಗ್ ಗೊತ್ತಿರಲ್ಲ. ಸೊ ಇಲ್ಲಿ ಮೋರ್ ಅನ್ನೋ ಆಪ್ಷನ್ ಅಲ್ಲಿ ಹಾ ಟೂಲ್ಸ್ ಇಲ್ಲಿ ನಿಮ್ಮ ಒಂದು ಲ್ಯಾಪ್ಟಾಪ್ ಅಲ್ಲಿ ಅಥವಾ ಕಂಪ್ಯೂಟರ್ ಅಲ್ಲಿ ಟೂಲ್ಸ್ ಅನ್ನೋ ಒಂದು ಹ್ಮ್ ಆಪ್ಷನ್ ಇರುತ್ತೆ. ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಲ್ ಟೈಮ್ ಆಲ್ ರಿಸಲ್ಟ್ಸ್ ಅಂತ ಇರುತ್ತೆ. ಹಾ ಓಕೆನಾ? ಆಲ್ ರಿಸಲ್ಟ್ಸ್ ಮೇಲೆ ಅಥವಾ ಆಲ್ ಟೈಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಣುತ್ತೆ ನೋಡಿ, ಪಾಸ್ಟ್ ಆರ್, ಪಾಸ್ಟ್ 24 hours, ಓಕೆ ಪಾಸ್ಟ್ ವೀಕ್. ಫಾರ್ ಎಕ್ಸಾಂಪಲ್ ಪಾಸ್ಟ್ ವೀಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಲಾಸ್ಟ್ ವೀಕ್ ಇಂದ ಯಾವ್ಯಾವ ಬ್ಲಾಗ್ ಪೋಸ್ಟ್ ಆಗಿದಾವೆ ಬಂದಿದೆ ಅವು ಮಾತ್ರ ತೋರಿಸುತ್ತೆ. ಇಲ್ಲಿ 6 hours ಎಗೋ, ಹಾ 3 days ಎಗೋ, 1 day ಎಗೋ. ಸೊ ಈ ರೀತಿ ವೆಬ್ಸೈಟ್ ಗಳಿಗೆ ನೀವು ಕಮೆಂಟ್ ಮಾಡೋದ್ರಿಂದ ಬೇಗ ನಿಮಗೆ ಬ್ಯಾಕ್ ಲಿಂಕ್ ಸಿಗೋ ಚಾನ್ಸಸ್ ಇರುತ್ತೆ, ಬಿಕಾಸ್ ರೀಸೆಂಟ್ ಪೋಸ್ಟ್ ಗಳಿವೆಲ್ಲ. ಓಕೆ ಓಕೆನಾ? ಅಗೈನ್ ಇಲ್ಲೂ ಲೀವ್ ಎ ರಿಪ್ಲೈ ಇದೆ.
ಸೊ ಈ ರೀತಿ ನೀವು ಬ್ಲಾಗ್ ಕಮೆಂಟಿಂಗ್ ಅನ್ನ ಮಾಡುವಂತದ್ದು. ಸೊ ಇದನ್ನ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕಲ್ತಿದ್ವಿ, ರೈಟ್? ಫ್ರೈಡೆ ಕ್ಲಾಸ್ ಹಾ, ಅಲ್ಲಿ ಈ ಎರಡು ಟೆಕ್ನಿಕ್ಸ್ ಗಳನ್ನ ನಾವು ಕಲ್ತಿದ್ವಿ. ಕಲ್ತಿದ್ದೀವಿ. ಸೊ ಡೈರೆಕ್ಟ್ಲಿ ಸಬ್ಮಿಷನ್ ಅಲ್ಲಿ ನಾವು ವೆಬ್ಸೈಟ್ ಹೋಗಿ ಸಬ್ಮಿಟ್ ಮಾಡ್ತೀವಿ. ಬ್ಲಾಗ್ ಕಮೆಂಟಿಂಗ್ ಅಲ್ಲಿ ನಾವು ಬೇರೆಯವರ ಒಂದು ವೆಬ್ಸೈಟ್, ವರ್ಡ್ ಪ್ರೆಸ್ ವೆಬ್ಸೈಟ್ ಗೆ ಹೋಗಿ ಕಮೆಂಟ್ ಕಮೆಂಟ್ ಮಾಡ್ತೀವಿ. ಮಾಡ್ತೀವಿ. ಓಕೆ. ಸೊ ಅಲ್ಲಿಂದ ನಮಗೆ ಬ್ಯಾಕ್ ಲಿಂಕ್ಸ್ ಬರುತ್ತೆ. ಬಟ್ ಈ ಹ್ಮ್. ಎರಡೂ ಕೂಡ ಬೇರೆ ವೆಬ್ಸೈಟ್ ಓಕೆ. ಅಲ್ವಾ? ಸೊ ಹ್ಮ್. ವಾಟ್ ಇಫ್ ನಾವೇ ಎನ್ ನಂಬರ್ ಆಫ್ ವೆಬ್ಸೈಟ್ಸ್ ಗಳನ್ನ ಕ್ರಿಯೇಟ್ ಮಾಡಿ ನಾವೇ ನಮ್ಮ ಒಂದು ವೆಬ್ಸೈಟ್ ಗೆ ಬ್ಯಾಕ್ ಲಿಂಕ್ ಅನ್ನ ಕೊಟ್ರೆ ಯಾವ ರೀತಿ ಇರುತ್ತೆ? ಓಕೆ. ಚೆನ್ನಾಗಿರುತ್ತೆ, ರೈಟ್? ಹ್ಮ್. ಸೊ ಇದನ್ನ ನಾವು ವೆಬ್ 2.0 ಅಂತ ಕರಿತೀವಿ. ವೆಬ್ 2.0 ಸೈಟ್ಸ್. ಸೊ ಇದೇನಪ್ಪಾ ಅಂತಂದ್ರೆ ಹೌದು. ನಾವೇ ಕೆಲವು ಡಮ್ಮಿ ವೆಬ್ಸೈಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ತೀವಿ. ಹೌದು. ಸೊ ಅದ್ರಿಂದ ನಾವು ನಮ್ಮ ಒಂದು ವೆಬ್ಸೈಟ್ ಗೆ ಬ್ಯಾಕ್ ಲಿಂಕ್ಸ್ ಗಳನ್ನ ಕೊಡ್ತೀವಿ. ಸೊ ಈ ರೀತಿ ಕೂಡ ನಾವು ಆರಾಮಾಗಿ ಮಾಡ್ಬೋದು. ಅಗೇನ್ ನೀವು ಯಾವ ರೀತಿ ಮಾಡ್ಬೇಕು ಅಂದ್ರೆ ಗೂಗಲ್ಗೆ ಹೋಗಿ ವೆಬ್ 2.0 ಸೈಟ್ಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಲೀಸ್ಟ್ ಗಳು ಬರ್ತವೆ. ಲಿಸ್ಟ್ ಹೌದು. ಆಫ್ ದಿ ಹೈ ಡೂ ಫಾಲೋ ವೆಬ್ 2.0 ಸೈಟ್ಸ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಅಗೇನ್ ಒಂದು ಲೀಸ್ಟ್ ಬರುತ್ತೆ ಯಾವ್ಯಾವ ವೆಬ್ಸೈಟ್ಸ್ ಗಳಿಗೆ ನೀವು 2.0 ವೆಬ್ಸೈಟ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು ಅಂತ. ಸೊ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲೊಂದು ಲೀಸ್ಟ್ ಇದೆ. wordpress.com, thumbnail.com, blogger.com, ಓಕೆ. blogspot.com. ಈ ಎಲ್ಲಾ ಕೂಡ ನೀವು ನೀವೇ ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿ ಓಕೆ. ನಿಮ್ಮ ಒಂದು ವೆಬ್ಸೈಟ್ ಗೆ ಬ್ಯಾಕ್ ಲಿಂಕ್ ಅನ್ನ ಆರಾಮಾಗಿ ಕೊಡ್ಬೋದು. ಸೊ ಓಕೆ. ಯಾವ ರೀತಿ ಏನಪ್ಪಾ ಅಂತಂದ್ರೆ ಜಸ್ಟ್ ಲೆಟ್ಸ್ ಸೇ blogspot.com ಅನ್ನ ತಗೋತೀನಿ ನಾನು ಮಾಡಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ blogger.com ಅನ್ನೋ ಒಂದು ವೆಬ್ಸೈಟ್ ಇದೆ. ಓಕೆ. ಸೊ ಈ 2.0 ವೆಬ್ಸೈಟ್ಸ್ ಹೆಂಗಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾನೊಂದು ಡೊಮೈನ್ ಅನ್ನ ತಗೋತೀನಿ, ಲೆಟ್ಸ್ ಸೇ lakshmi.com, ರೈಟ್? ಇದು ನಾವು ದುಡ್ಡು ಕೊಟ್ಟು ತಗೊಳ್ಳುವಂತ ಒಂದು ವೆಬ್ಸೈಟ್ಗಳು, ಡೊಮೈನ್ ನೇಮ್. ಓಕೆ. ನಾರ್ಮಲಿ ಹೋಸ್ಟಿಂಗ್ ಅಂಡ್ ಗೋಡ್ಯಾಡಿ, ಹೋಸ್ಟಿಂಗರ್ ಇದರಲ್ಲಿ ನಾವು ತಗೋತೀವಿ. ಬಟ್ ವೆಬ್ ಓಕೆ. 2.0 ಸೈಟ್ಸ್ ಅಲ್ಲಿ ಯಾವ ರೀತಿ ಬರುತ್ತೆ ಅಂದ್ರೆ ಲಕ್ಷ್ಮಿ ಡಾಟ್ blogger.com, ಲಕ್ಷ್ಮಿ ಡಾಟ್ wordpress.com ಈ ರೀತಿ ಬರುತ್ತೆ. ಹಾ. ಸೊ ಇಲ್ಲಿ ನಮ್ದು ಏನಾಗುತ್ತೆ, ಬೇಸಿಕಲಿ ನಮ್ದು ಸಬ್ ಡೊಮೈನ್ ಆಗಿರುತ್ತೆ, ಮೇನ್ ಡೊಮೈನ್ ಆಗಿರಲ್ಲ, ಸಬ್ ಡೊಮೈನ್ ಆಗಿರುತ್ತೆ. ಓಕೆ. ಓಕೆನಾ? ಸೊ ಈ ರೀತಿ ಕೂಡ ನೀವು ವೆಬ್ಸೈಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಇವಾಗ ನಾನು blogger.com ವೆಬ್ಸೈಟ್ ಅನ್ನ ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಕ್ರಿಯೇಟ್ ಯುವರ್ ಬ್ಲಾಗ್ ಅನ್ನೋ ಒಂದು ಆಪ್ಷನ್ ಬಂದಿರುತ್ತೆ. ಹಾ ಮೇಡಮ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಇಮೇಲ್ ಐ ಡಿಯಿಂದ ಸೈನ್ ಅಪ್ ಆಗ್ರಿ ಅಂತ ಕೇಳುತ್ತೆ, ನೀವು ಆಗ್ಬೇಕಾಗುತ್ತೆ. ಓಕೆ. ಆಲ್ರೆಡಿ ನಾನೊಂದು ಪ್ರಾಕ್ಟೀಸ್ ಪರ್ಪಸ್ಗೆ ಅಂತ ನಾನು ಪ್ರೀವಿಯಸ್ ಕ್ಲಾಸ್ ಅವ್ರಿಗೆ ಹೇಳ್ಕೊಟ್ಟಿದ್ದೆ. ಸೊ ಹಾಗಾಗಿ ಒಂದು ವೆಬ್ಸೈಟ್ ಆಲ್ರೆಡಿ ನನ್ನ ಹತ್ರ ಇದೆ. ಫಾರ್ ಎಕ್ಸಾಂಪಲ್
ಎಸ್, ನೀವು blogger.com ಅನ್ನೋದ್ರ ಮೇಲೆ ಹೋದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ನಿಮ್ಗೆ ಬೈ ಡಿಫಾಲ್ಟ್. ಹಾ ಮ್ಯಾಮ್. ಸೊ ಇಲ್ಲಿ ಕ್ರಿಯೇಟ್ ಯುವರ್ ಬ್ಲಾಗ್ ಅನ್ನೋ ಆಪ್ಷನ್ ಇರುತ್ತೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಇಮೇಲ್ ಮತ್ತೆ ಪಾಸ್ವರ್ಡ್ ಇಂದ ಲಾಗಿನ್ ಆಗ್ರಿ ಅಂತ ಕೇಳುತ್ತೆ. ಸೊ ನಿಮ್ಮ ಇಮೇಲ್ ಮತ್ತೆ ಪಾಸ್ವರ್ಡ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ರೀತಿ ಒಂದು ಆಪ್ಷನ್ ಹಾ ಬರುತ್ತೆ. ಮ್ಯಾಮ್. ಚೂಸ್ ಎ ನೇಮ್ ಫಾರ್ ಯುವರ್ ಬ್ಲಾಗ್. ಸೊ ಟೈಟಲ್ ಅನ್ನೋ ಒಂದು ಆಪ್ಷನ್ ಅಲ್ಲಿ ನೀವು ಕೀವರ್ಡ್ ಅನ್ನ ಎಂಟರ್ ಮಾಡಿ. ಡಿಜಿಟಲ್ ಮಾರ್ಕೆಟಿಂಗ್, ನೆಕ್ಸ್ಟ್, ಅಂಡ್ ದೆನ್ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಿದೆ ನೋಡಿ, ದಿಸ್ ವೆಬ್ ಅಡ್ರೆಸ್ ಇಸ್ ಹೌ ಪೀಪಲ್ ವಿಲ್ ಫೈಂಡ್ ಯುವರ್ ಬ್ಲಾಗ್ ಆನ್ಲೈನ್. ಮ್ಯಾಮ್. ಸೊ ಅಡ್ರೆಸ್ ಯಾವ್ದಾದ್ರು ಒಂದು ಡೊಮೈನ್ ನೇಮ್ ಅನ್ನ ನೀವು ಇಲ್ಲಿ ಸರ್ಚ್ ಮಾಡಿ. ಲಕ್ಷ್ಮಿ ಡಾಟ್ ಬ್ಲಾಗ್ ಸ್ಪಾಟ್. ಓಕೆ, ಎಸ್, DMCK ಅಂತ ನಾನು ಕೊಟ್ಟಾಗ ಇಲ್ಲಿ ನೋಡಿ ಚೆಕಿಂಗ್ ಅಡ್ರೆಸ್ ಅವೈಲಬಿಲಿಟಿ ಅಂತ ಬರ್ತಿದೆ. ಸೊ ಅಗೇನ್ ಸಾರಿ, ಹ್ಮ್. ದಿಸ್ ಬ್ಲಾಗ್ ಅಡ್ರೆಸ್, ಲೆಟ್ಸ್ ಸೇ ಬಸವರಾಜ್. ಡಿಜಿಟಲ್ ಬಸವರಾಜ್ ಅಂತ ಸರ್ಚ್ ಮಾಡಿದಕ್ಕೆ ದಿಸ್ ಬ್ಲಾಗ್ ಅಡ್ರೆಸ್ ಇಸ್ ಅವೈಲಬಲ್. ಸೊ ಬೇಸಿಕಲಿ ಹಾ. ನಾವು ಹೋಸ್ಟಿಂಗ್ ಅಲ್ಲಿ ಅಥವಾ ಸಾರಿ ಬ್ಲೂ ಹೋಸ್ಟ್ ಅಲ್ಲಿ ಹೋಸ್ಟಿಂಗರ್ ಅಲ್ಲಿ ನಾವು ಹೋಸ್ಟಿಂಗ್ ಮತ್ತೆ ಡೊಮೈನ್ ಅನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಹಾ ನಮಗೆ ನಾರ್ಮಲಿ ಡೊಮೈನ್ ಅವೈಲಬಿಲಿಟಿ ಇದೆಯೋ ಇಲ್ವೋ ಅನ್ನೋದನ್ನ ಹೇಳುತ್ತೆ ಚೆಕ್ ಅಲ್ವಾ. ಮಾಡ್ಕೊಂತೀವಿ. ಎಸ್, ಹಾ ಅದೇ ರೀತಿ ಇಲ್ಲೂ ಕೂಡ ಸೇಮ್. ಓಕೆ. ಓಕೆನಾ? ಸೊ ಇಲ್ಲಿ ನೀವು ಹಾ ನಿಮ್ದು ಡೊಮೈನ್ ಯಾವ್ದಾದ್ರು ಇದೆಯಾ ಅಥವಾ ಚೆಕ್ ಮಾಡ್ಬೇಕಾಗುತ್ತೆ. ಕೆಲವೊಂದು ಸರ್ತಿ ಇಲ್ಲಿ ಅವೈಲಬಲ್ ಇರೋದಿಲ್ಲ. ಸೊ ನೀವು ಹಾ ಚೆಕ್ ಮಾಡಿ ನಿಮ್ಮ ಒಂದು ಡೊಮೈನ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಓಕೆ. ಇಲ್ಲಿ ನಾನು ಡಿಜಿಟಲ್ ಬಸವರಾಜ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ದಿಸ್ ಬ್ಲಾಗ್ ಅಡ್ರೆಸ್ ಇಸ್ ಅವೈಲಬಲ್ ಅಂತ ಇದೆ. ಹಾ ಸೊ ದೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಹಾ ಒಂದು ಆಪ್ಷನ್ ಬರುತ್ತೆ, ಹೌ ಡು ಯು ವಾಂಟ್ ಯುವರ್ ನೇಮ್ ಡಿಸ್ಪ್ಲೇಡ್ ಟು ರೀಡರ್ಸ್ ಆಫ್ ಯುವರ್ ಬ್ಲಾಗ್. ಸೊ ಓಕೆ. ರೀಡರ್ಸ್ ನಿಮ್ಮ ಬ್ಲಾಗ್ ಡಿಸ್ಪ್ಲೇಲಿ ಏನಂತ ನೋಡ್ಬೇಕು ಅಂತ ಹಾ ಡಿಸ್ಪ್ಲೇ ನೇಮ್ ಅಂದ್ರೆ ಯಾರಾದ್ರೂ ಬಂದು ನಮ್ಮ ಬ್ಲಾಗ್ ಅನ್ನ ರೀಡ್ ಮಾಡಿದಾಗ ಹಾ ಡಿಸ್ಪ್ಲೇಲಿ ನೇಮ್ ಏನಂತ ತೋರಿಸ್ಬೇಕು ಅನ್ನೋದಿದೆ. ಹಾ ಸೊ ಇಲ್ಲಿ ನಾನು ಜಸ್ಟ್ ಫಾರ್ ದ ಸೇಕ್ ಡಿಜಿಟಲ್ ಅಂತ ನಾನು ಎಂಟರ್ ಮಾಡಿದ್ದೀವಿ. ನೀವೇನ್ ಬೇಕಾದ್ರೂ ಇಲ್ಲಿ ನಿಮ್ ನೇಮು ಅಥವಾ ನಿಮ್ಮ ಕಂಪನಿ ನೇಮ್ ಅನ್ನ ಎಂಟರ್ ಮಾಡ್ಕೋಬಹುದು. ಓಕೆ. ಸೊ ದೆನ್ ಫಿನಿಶ್ ಮೇಲೆ ಕ್ಲಿಕ್ ಮಾಡಿದವರೆಗೆ ಪ್ರೊಸೆಸಿಂಗ್ ಈ ರೀತಿ ಒಂದು Okay. ಆಪ್ಷನ್ ಬರುತ್ತೆ. ಹಾ ಸೊ ನೋ ಪೋಸ್ಟ್ ಅನ್ನೋ ಒಂದು ಆಪ್ಷನ್ ಇದೆ. ಯಾವುದೇ ರೀತಿಯಾದಂತ ಪೋಸ್ಟ್ ಗಳಿಲ್ಲ ಫಸ್ಟ್ ಅಂತ. ಇಲ್ಲ. ಎಸ್, ಸೊ ನೀವಿಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಒಂದು ಬ್ಲಾಗ್ ಪೋಸ್ಟ್ ಅನ್ನ ಬರಿಬೇಕು. ಓಕೆ ಮೇಡಮ್. ಓಕೆನಾ? ಒಂದು ಬ್ಲಾಗ್ ಪೋಸ್ಟ್ ಅನ್ನ ನೀವು ಬರಿಬೇಕು. ಅಟ್ ದ ಸೇಮ್ ಟೈಮ್ ಆ ಪೋಸ್ಟ್ ಯಾವ ರೀತಿ ಇರಬೇಕು ಅಂತಂದ್ರೆ ಡಿಜಿಟಲ್ ನಾವು ತಗೊಂಡ ಕೀವರ್ಡ್ ಮೇಲೆ ಇರಬೇಕು. ಎಸ್, ಆನ್ಲೈನ್
ಸೊ ಇಲ್ಲಿ ಟೈಟಲ್ ಏನಪ್ಪಾ ಅಂತಂದ್ರೆ, ಯಾರಾದ್ರೂ ಬಂದು ಗೂಗಲ್ ಅಲ್ಲಿ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ರೆ ನಾರ್ಮಲಿ ಟೈಟಲ್ ನಾವ್ ಹೆಂಗೆ ಹಾ ಎಸ್ ಆನ್ ಪೇಜ್ ಅಲ್ಲಿ ಮಾಡಿದ್ವಿ ಅಲ್ವಾ, ಟೈಟಲ್ H1 ಟೈಟಲ್. ಹಾ ಸೊ ಸೇಮ್ ಇಲ್ಲೂ ಕೂಡ ಅದೇ ಇರುತ್ತೆ. ಟೈಟಲ್ ಹಾ ನಮ್ಮ ಪೋಸ್ಟಿನ ಒಂದು ಟೈಟಲ್ ಆಗಿರುತ್ತೆ. ಹಾ ಇಲ್ಲಿ ನೀವು ಕಂಟೆಂಟ್ ಅನ್ನ ಬರಿಬೇಕು. ಓಕೆನಾ? ಓಕೆ ಸೊ ನಾನು ಆಸ್ ಆಫ್ ನಾವು ಕಾಪಿ ಪೇಸ್ಟ್ ಮಾಡ್ತೀನಿ, ಬಟ್ ನೀವು ಒರಿಜಿನಲ್ ಕಂಟೆಂಟ್ ಅನ್ನ ಬರಿಬೇಕು. ಓಕೆ ಓಕೆನಾ? ಸೊ ನಾವು ಕಂಟೆಂಟ್ ರೆಡಿ. ಹಾ ಓಕೆ ಓಕೆನಾ? ಹ್ಮ್ ಸೊ ದೆನ್ ಇಲ್ಲೂ ಆಪ್ಷನ್ ಇದೆ ನೋಡಿ, ಪ್ಯಾರಾಗ್ರಾಫ್, ಪ್ಯಾರಾಗ್ರಾಫ್ ಎಸ್, ಹ್ಮ್ ಬೋಲ್ಡ್ ಅಂಡ್ ಇಟಾಲಿಕ್. ಹ್ಮ್ ನಾನು ಏನ್ ಅಂಡರ್ಲೈನ್ ರೆಕಮೆಂಡ್ ಮಾಡ್ತೀನಿ ಅಂತ ಅಂದ್ರೆ, ಇಲ್ಲಿ ನೀವು ಹ್ಮ್ ಪೋಸ್ಟ್ ಅನ್ನು ಬರೀತೀರಾ ಅಲ್ವಾ, ಹ್ಮ್ ನಾವು ಆನ್ ಪೇಜ್ SEO ಮಾಡಿದ್ವಿ ಗೊತ್ತಾ, ಟೈಟಲ್, ಡಿಸ್ಕ್ರಿಪ್ಷನ್, ಹಾ ಇಟಾಲಿಕ್, ಮೇಡಮ್ ಹೌದು ಬೋಲ್ಡ್ ಅಂಡ್ ಇಟಾಲಿಕ್, ಫೈಲ್ ನೇಮ್, ಹಾ ಲಿಂಕ್ಸ್, ಹಾ ಅದನ್ನೆಲ್ಲಾನು ಕೂಡ ಈ ಪೋಸ್ಟ್ಗೂ ಮಾಡಿ. ಬಿಕಾಸ್ ಓಕೆ ಯಾರಾದ್ರೂ ಬಂದು ಸರ್ಚ್ ಮಾಡಿದಾಗ ಈ ಒಂದು ವೆಬ್ಸೈಟ್ ಕೂಡ ಟಾಪ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ಓಕೆ ಅಲ್ಲಿಂದ ನಿಮ್ಮ ಕಂಪನಿಗೆ ಲೀಡ್ ಬರ್ಬೋದು, ಕಾಲ್ಸ್ ಬರ್ಬೋದು, ಅಥವಾ ಟ್ರಾಫಿಕ್ ಬರ್ಬೋದು. ಓಕೆ ಸೊ ನೀವೆಷ್ಟು ಸೆಲ್ಫಿಶ್ ಆಗುತ್ತೋ ಅಷ್ಟು ಸೆಲ್ಫಿಶ್ ಆಗಿ SEO ಆಫ್ ಪೇಜ್ ಅನ್ನ ಮಾಡ್ಬೇಕು. ಎಲ್ಲೆಲ್ಲಿ ನನ್ನ ಒಂದು ವೆಬ್ಸೈಟ್ ಅನ್ನ ಪ್ರಮೋಟ್ ಮಾಡ್ಬೋದು, ನಾನು ಎಲ್ಲೆಲ್ಲಿ ಒಂದು ವೆಬ್ಸೈಟ್ ಅನ್ನ ನಾನು ನನ್ನ ವೆಬ್ಸೈಟ್ ಬ್ಯಾಕ್ ಲಿಂಕ್ಸ್ ಗಳನ್ನ ತರಿಸ್ಕೋಬಹುದು. ತರ್ಬೋದು ಎಸ್, ಓಕೆ ಎಲ್ಲೆಲ್ಲಿ ಆಪ್ಷನ್ಸ್ ಸಿಗುತ್ತೋ ಅಲ್ಲೆಲ್ಲಾನು ಕೂಡ ಹ್ಮ್ ನೀವು ಟ್ರೈ ಮಾಡ್ತಾನೆ ಇರ್ಬೇಕು. ಸೊ ಇವಾಗ ನೋಡಿ, ನನ್ನ ಒಂದು ಬ್ಲಾಗ್ ಪೋಸ್ಟ್ ರೆಡಿ ಆಗಿದೆ. ಸೊ ಇಲ್ಲಿ ನೋಡಿ, ಹ್ಮ್ ಇಮೇಜ್ ಅನ್ನ ಕೂಡ ನೀವು ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಫ್ರಮ್ ಹಾ ಕಂಪ್ಯೂಟರ್. ವಿಡಿಯೋನ ಕೂಡ ನೀವು ಇನ್ಸರ್ಟ್ ಮಾಡ್ಬೋದು. ಏನಿಲ್ವಾ, ವರ್ಡ್ ಪ್ರೆಸ್ ಅಲ್ಲಿ ಏನೇನಿದೆಯೋ ಎಲ್ಲ ಆಪ್ಷನ್ ಕೂಡ ಇಲ್ಲಿದಾವೆ, ಬಟ್ ಹಾ ಇಂಟರ್ಫೇಸ್ ಚೇಂಜ್ ಇರುತ್ತೆ ಅಷ್ಟೇ. ಓಕೆ ಓಕೆನಾ? ಸೊ ದೆನ್ ಪಬ್ಲಿಷ್ ಮಾಡಿದಾದ್ಮೇಲೆ ಕನ್ಫರ್ಮ್ ಪೋಸ್ಟ್ ಪಬ್ಲಿಷ್, ಹಾ ನಾವು ಬರೆದಿರೋ ಪೋಸ್ಟ್ ಬಂತು. ಇವಾಗ ಓಕೆ ನಾನು ಇದನ್ನ ಓಪನ್ ಮಾಡಿದ್ರೆ ಈ ರೀತಿ ಕಾಣುತ್ತೆ ನಂದು. ಓಕೆ ಓಕೆನಾ? ಹ್ಮ್ ಅಂಡ್ ಲೆಟ್ಸ್ ಸೇ ಇಲ್ಲಿ blogger.com ಅಂತ ಇದೆ. ಹಾ ಸೊ ಈ ರೀತಿ ತಗೊಳ್ಳೋದ್ರಿಂದ ನಮ್ಗೇನು ಉಪಯೋಗ ಅಂತಂದ್ರೆ, ನಾರ್ಮಲಿ ನನ್ನ ಒಂದು ವೆಬ್ಸೈಟ್ ಹೊಸ ವೆಬ್ಸೈಟ್, ಓಕೆನಾ? ಫಾರ್ ಎಕ್ಸಾಂಪಲ್ ಓಕೆ ಲಕ್ಷ್ಮಿ.com ಅನ್ನೋದು ಹೊಸ ವೆಬ್ಸೈಟ್. ಓಕೆ ಸೊ ನಾನಿವಾಗ lakshmi.blogger.com ಅನ್ನೋ ಒಂದು ಡಮ್ಮಿ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಬಿಕಾಸ್ ನನ್ನ ಒಂದು ವೆಬ್ಸೈಟ್ ಮೇನ್ ವೆಬ್ಸೈಟ್ಗೆ ಬ್ಯಾಕ್ ಲಿಂಕ್ ಬೇಕು ಅಂತ. ಹಾ ಬಟ್ ಇದರಿಂದ ಏನ್ ಯೂಸ್ ಅಪ್ಪ ಅಂದ್ರೆ, ಈ blogger.com ಅನ್ನೋದು ತುಂಬಾ ಹಳೇ ಡೊಮೈನ್, ಅಂಡ್ ಈ wordpress.com ಅನ್ನೋದು ಕೂಡ ತುಂಬಾ ಹಳೆ ಡೊಮೈನ್. ಸೊ ಓಕೆ ಈ ಎರಡಕ್ಕೂ ಕೂಡ ಆಲ್ರೆಡಿ ಏಜ್ ಆಗಿದೆ, ಏಜ್ ಡೊಮೈನ್. ಹ್ಮ್ ಸೊ ಈ ಓಕೆ ಎರಡು ಡೊಮೈನ್ಸ್ಗೂ ಸಾಕಷ್ಟು ಟ್ರಾಫಿಕ್ ಇರುತ್ತೆ, ಓಕೆ ಅಥಾರಿಟಿ ಇರುತ್ತೆ. ಸೊ ಹಾಗಾಗಿ ಇವಾಗ ಹಾ lakshmi.blogger.com ಅಂತ ಅಂದಾಗ ನಾವು ಹಾ ಈ blogger.com ಅಲ್ಲಿ ಒಂದು ಪಾರ್ಟ್ ಆದಂಗೆ. ಓಕೆ ಓಕೆನಾ? ಸೊ ಹಾ ಯಾರಾದ್ರೂ ಬಂದು ಸರ್ಚ್ ಮಾಡಿದಾಗ ನಮ್ಮ ಒಂದು ವೆಬ್ಸೈಟ್ ಟಾಪ್ ಅಲ್ಲಿ ಬರೋ ಎಲ್ಲಾ ಚಾನ್ಸಸ್ ಇರುತ್ತೆ. ಬಿಕಾಸ್ ಓಕೆ ಈ ವೆಬ್ಸೈಟ್ಗೆ ಆಲ್ರೆಡಿ ತುಂಬಾ ಟ್ರಾಫಿಕ್ ಇರೋದ್ರಿಂದ ಸಬ್ ಹಾ ಡೊಮೈನ್ಸ್ ಗಳು ಕೂಡ ಟಾಪ್ ಅಲ್ಲಿ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ ಸೊ ಹಾಗಾಗಿ ವೆಬ್ 2.0 ಸೈಟ್ಸ್ ಗಳನ್ನ ನೀವು ರೆಫರ್ ಮಾಡ್ಕೋಬಹುದು. ಓಕೆ ಅಗೇನ್ ನೀವು, ನಾನು ಸ್ಟಾರ್ಟಿಂಗ್ ಕ್ಲಾಸ್ ಗಳಲ್ಲಿ ಹೇಳಿದ್ದೆ ಗೊತ್ತಾ, ಇನ್ಫಿನಿಟಿ ಫ್ರೀ. ಹಾ ಮೇಡಮ್ ಸೊ ನೀವ್ ಇವಾಗ ಏನು ಫ್ರೀ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿದಿರಲ್ವಾ, ರೇಟ್ ಹಾ ಮೇಡಮ್
ಎಸ್, ಇದ್ರಲ್ಲೂ ನೀವು ವೆಬ್ಸೈಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಒಂದು ವೆಬ್ಸೈಟ್ ಗೆ ಬ್ಯಾಕ್ ಲಿಂಕ್ ಅನ್ನ ಕೊಟ್ಕೋಬಹುದು. ಓಕೆ ಹಾ ಓಕೆನಾ? ಸೊ ನಾನು ಒಂದು ಪೋಸ್ಟ್ ಬರ್ದಿದ್ದೀನಿ, ಪೋಸ್ಟ್ ಆಗಿದೆ. ಸೊ ಇವಾಗ ನಾನು ನನ್ನ ಒಂದು ವೆಬ್ಸೈಟ್ಗೆ ಬ್ಯಾಕ್ ಲಿಂಕ್ ಅನ್ನ ಕೊಡ್ಬೇಕು. ಯಾವ ರೀತಿ ಕೊಡೋದು? ಆ 3 ಪಾಯಿಂಟ್ಸ್ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಬ್ಯಾಕ್ ಲಿಂಕ್ಸ್ ಬರುತ್ತೆ. ಒಂದು ಇದು ಡಿಜಿಟಲ್ ಮಾರ್ಕೆಟಿಂಗ್ ಆಂಕರ್ ಟೆಕ್ಸ್ಟ್ ಹಾ. ಅನ್ನ ನೀವು ಸೆಲೆಕ್ಟ್ ಫಸ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಬೇಕು. ಎಸ್, ದೆನ್ ಇಲ್ಲಿ ಲಿಂಕ್ ಸೆಲೆಕ್ಟ್ ಮಾಡಿ ಇರುತ್ತೆ ನೋಡಿ, ಹಾ ಇನ್ಸರ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ನಿಮ್ಮ ಒಂದು ವೆಬ್ಸೈಟಿನ ಲಿಂಕ್ ಏನಿರುತ್ತೆ ಅದನ್ನ ಹಾ ಕಾಪಿ ಮಾಡಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಬೇಕು. ಓಕೆ ಪೇಸ್ಟ್ ಮಾಡಿದಾಗ ಇಲ್ಲೊಂದು ಆಪ್ಷನ್ ಕಾಣುತ್ತೆ, ಓಪನ್ ದಿಸ್ ಲಿಂಕ್ ಇನ್ ಎ ನ್ಯೂ ವಿಂಡೋ ಹಾ ಅಥವಾ ಆಡ್ ರೀ ನೋ ಫಾಲೋ ಆಟ್ರಿಬ್ಯೂಟ್ ಅಂದ್ರೆ ನೀವೇನ್ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಓಪನ್ ದಿಸ್ ಲಿಂಕ್ ಇನ್ ಎ ನ್ಯೂ ವಿಂಡೋ. ಬಿಕಾಸ್ ಸಿಂಪಲ್ ಆಗಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಯಾರಾದ್ರೂ ಬಂದು ನಿಮ್ಮ ವೆಬ್ಸೈಟ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಹೊಸ ವಿಂಡೋ ಅಲ್ಲಿ ಓಪನ್ ಆಗ್ಬೇಕಾ ಅಂತ. ಸೊ ನೀವು ಅದನ್ನ ಆನ್ ಮಾಡಿ. ಓಕೆ ಸೊ ದೆನ್ ಅಪ್ಡೇಟ್ ಮಾಡಿದ್ರೆ ನಮ್ಮ ಒಂದು ಲಿಂಕ್ ಇಲ್ಲಿದೆ ನೋಡಿ. ಯಾರಾದ್ರೂ ಬಂದು ಕ್ಲಿಕ್ ಮಾಡಿದ್ರೆ ಹಾ ಗೊತ್ತಾಯ್ತು ಮೇಡಮ್. ವೆಬ್ಸೈಟ್ ಓಪನ್ DMCK ಆಗುತ್ತೆ. ಎಸ್, ಓಕೆ dmck.in. ಹ್ಮ್ ಸೊ ಇದು ಒಂದು ವೇ. ಓಕೆ ಮೇಡಮ್. ಇದನ್ನೇ ನಾವು ವೆಬ್ 2.0 ಅಂತ ಕರಿತೀವಿ. ಓಕೆನಾ? ಸೊ ಯಾರಾದ್ರೂ ಬಂದು ಈ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ರೆ ಈ ರೀತಿ ಇರುತ್ತೆ. ಓಕೆ ಓಕೆನಾ? ಸೊ ಈ ವೆಬ್ಸೈಟ್ ಅಷ್ಟೊಂದು ಚೆನ್ನಾಗಿ ಕಾಣ್ತಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತ ಅಂದ್ರೆ ಈ ಒಂದು ವೆಬ್ಸೈಟ್ ಅನ್ನ ಎಡಿಟ್ ಮಾಡ್ಬೇಕು. ಸೊ ಡಿಸೈನ್ ಮಾಡ್ಬೇಕು. ಯಾವ ರೀತಿ ನಾವು ನಮ್ಮ ಒಂದು ಓನ್ ವೆಬ್ಸೈಟ್ ಅನ್ನ ಡಿಸೈನ್ ಮಾಡಿರ್ತೀವಿ ಅಲ್ವಾ, ಆ ಲೆವೆಲ್ಗೆ ಅಲ್ಲ ಅಂತ ಅಂದ್ರು ಸ್ವಲ್ಪ ಮಟ್ಟಿಗೆ ಡಿಸೈನ್ ಮಾಡ್ಬೇಕು. ಓಕೆನಾ? ಸೊ ಸೇಮ್ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಡ್ಯಾಶ್ ಬೋರ್ಡ್ ಕಾಣುತ್ತೆ, ಥೀಮ್ಸ್ ಇದೆ ನೋಡಿ. ಥೀಮ್ಸ್ ಮೇಲೆ ಕ್ಲಿಕ್ ಮಾಡಿ. ಸಾಕಷ್ಟು ಥೀಮ್ಸ್ ಗಳು ಇರ್ತವೆ, ಅಪ್ಲೈ ಮಾಡಿ. ಯಾವ ಥೀಮ್ ಚೆನ್ನಾಗಿರುತ್ತೋ ಆ ಥೀಮ್ ಅನ್ನ ನೀವು ಅಪ್ಲೈ ಮಾಡ್ಬೋದು. ಸೊ ಇವು ಫ್ರೀ ಆಫ್ ಕಾಸ್ಟ್ ಆಗಿರೋದ್ರಿಂದ ಅಷ್ಟು ಚೆನ್ನಾಗಿರೋ ಥೀಮ್ಸ್ ಗಳು ಇರೋದಿಲ್ಲ. ನಾರ್ಮಲ್ ಆಗಿ ಯಾವ್ದು ಬೆಟರ್ ಒನ್ ಇರುತ್ತೋ ಅದನ್ನ ನೀವು ಚೂಸ್ ಮಾಡ್ಕೊಂಡು ಎಡಿಟ್ ಮಾಡಿದ್ರೆ ಮುಗೀತು. ಸೊ ಇಲ್ಲಿ ನಾರ್ಮಲ್ ಆಗಿ ಬ್ಲಾಗ್ ವೆಬ್ಸೈಟ್ ಆಗಿರೋದ್ರಿಂದ ಎಲ್ಲಾನು ಬ್ಲಾಗಿಗೆ ಸಂಬಂಧಪಟ್ಟ ಥೀಮ್ಸ್ ಗಳೇ ಇರ್ತವೆ. ಆ ಥೀಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಪ್ಲೈ ಮಾಡಿ. ಅಂಡ್ ದೆನ್ ಸಿ ಇಲ್ಲಿ ಕಸ್ಟಮೈಸ್ ಆಪ್ಷನ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ನೋಡಿ. ನಾನು ಇವಾಗ ಓಪನ್ ಮಾಡಿದ್ರೆ ಈ ರೀತಿ ಕಾಣುತ್ತೆ ವೆಬ್ಸೈಟ್. ಓಕೆನಾ? ಸೊ ನೀವು ಕಸ್ಟಮೈಸ್ ಮಾಡ್ಕೋಬೇಕು ಅಂತಂದ್ರೆ ಕಸ್ಟಮೈಸ್ ಆಪ್ಷನ್ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ ಪ್ರಿವ್ಯೂ ನೋಡೋ ಹಾಗಿದ್ರೆ ಪ್ರಿವ್ಯೂನ ನೋಡಿ, ಏನ್ ಚೇಂಜಸ್ ಮಾಡಬೇಕು ನೋಡಿ. ಸೊ ಈ ರೀತಿ ಕಾಣುತ್ತೆ.
ಆಪ್ಷನ್ ಅನ್ನ ಫಸ್ಟ್ ನೋಡಿ, ದೆನ್ ನಿಮ್ಗೆ ಹಾ tree ಯಾವ ರೀತಿ ಕಾಣುತ್ತೆ ಅನ್ನೋದು ಗೊತ್ತಾಗುತ್ತೆ. ಹಾ ಸೊ ದೆನ್ ನೀವು ಅವಾಗ ಚೇಂಜ್ ಮಾಡ್ಬೇಕಾ ಅಥವಾ ಆ ಥೀಮ್ನೇ ಇಟ್ಕೋಬೇಕಾ ಅನ್ನೋ ಒಂದು ಕ್ಲಾರಿಟಿ ನಿಮಗೆ ಬರುತ್ತೆ. ಓಕೆನಾ? ಓಕೆ ಸೊ ಜಸ್ಟ್ ನೀವು ಇಲ್ಲಿ ಥೀಮ್ಸ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ನೋಡ್ಕೊಂಡು ಹೋಗಿ. ಸೊ ದೆನ್ ನಿಮಗೆ ಓಕೆ ರಿವ್ಯೂ ಈ ರೀತಿ ಕಾಣುತ್ತೆ ವೆಬ್ಸೈಟ್. ಹಾ ಇಲ್ಲಿ ಆಪ್ಷನ್ ಇರುತ್ತೆ ಹಾ ಕಸ್ಟಮೈಸ್ ಅಂತ. ಹಾ ಸೊ ವರ್ಡ್ಪ್ರೆಸ್ ಅಲ್ಲಿ ನಾವು ಕಸ್ಟಮೈಸ್ ಮಾಡ್ತಿದ್ವಿ ಅಲ್ವಾ, ಅದೇ ರೀತಿ ಹಾ ಸೇಮ್. ಇಲ್ಲಿ ಇಮೇಜ್ ಬ್ಯಾಕ್ ಗ್ರೌಂಡ್ ಇಮೇಜ್ ಇದೆ. ನಿಮಗೆ ಬ್ಯಾಕ್ ಗ್ರೌಂಡ್ ಇಮೇಜ್ ಬೇಕು ಅಂತ ಅಂದ್ರೆ ಚೇಂಜ್ ಇಮೇಜ್. ನಿಮ್ಗೆ ಯಾವ್ದಾದ್ರು ಬೇಕು ಅಂತ ಅಂದ್ರೆ ಇಲ್ಲಿ ರ್ಯಾಂಡಮ್ ಆಗಿ ಕೆಲವು ಇರ್ತವೆ. ದ ಆರ್ ಹಾ ಬಿಸ್ನೆಸ್ ಸೆಲೆಬ್ರೇಷನ್ ಆರ್ ಎಂಟರ್ಟೈನ್ಮೆಂಟ್. ಸೊ ಇವು ಫ್ರೀ ಆಫ್ ಕಾಸ್ಟ್ ಆಗಿರೋದ್ರಿಂದ ಅಂಡ್ ಸಬ್ ಡೊಮೈನ್ಸ್ ಗಳಾಗಿರೋದ್ರಿಂದ ಎಲ್ಲ ಹಾ ಆಕ್ಸೆಸ್ ನಮಗಿರಲ್ಲ. ಓಕೆ ಬಟ್ ಎಷ್ಟು ಆಕ್ಸೆಸ್ ಇರುತ್ತೋ ಅಷ್ಟು ಹಾ ಆಕ್ಸೆಸ್ ಅಲ್ಲಿ ಡೆಫಿನೆಟ್ಲಿ ನಾವು ಚೇಂಜ್ ಅನ್ನ ಮಾಡ್ಕೋಬಹುದು. ಓಕೆ ಬ್ಲಾಕ್ ಟೆಕ್ಸ್ಟ್ ವಿತ್ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ದೆನ್ ಲೇಔಟ್, ಯಾವ ತರ ಲೇಔಟ್ ಬೇಕು ಎಲ್ಲ ಚೇಂಜ್ ಆಗುತ್ತೆ. ಅಡ್ವಾನ್ಸ್ ಕಲರ್ ಇದೆ, ಕಲರ್ ಚೇಂಜ್ ಮಾಡಿದ್ರೆ ಎಲ್ಲಾನು ಚೇಂಜ್ ಆಗುತ್ತೆ. ಹೌದು ಸೊ ನಾನು ಅಲ್ಲಿ ಅಪ್ಡೇಟ್ ಕೊಡ್ಲಿಲ್ಲ, ಸೊ ಹಾಗಾಗಿ ಚೇಂಜ್ ಆಗಿಲ್ಲ. ನೀವು ಆರಾಮಾಗಿ ಚೇಂಜ್ ಮಾಡ್ಕೋಬಹುದು. ಈ ರೀತಿ ಕಾಣ್ತಿತ್ತು ವೆಬ್ಸೈಟ್. ಹಾ ಸೊ ನೀವು ಈ ವೆಬ್ಸೈಟ್ ಮೇಲೆ ನೀವು ಸ್ವಲ್ಪ ಟೈಮ್ ಅನ್ನ ಸ್ಪೆಂಡ್ ಮಾಡಿದ್ರೆ ಹಾ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ. ಸೊ ಅದೇ ರೀತಿ ಸಾಕಷ್ಟು ವೆಬ್ಸೈಟ್ಗಳು ಇರ್ತವೆ. ಹಾ ಎಲ್ಲಾನು ಕೂಡ 2.0 ವೆಬ್ಸೈಟ್ಸ್ಗಳೇ. ಓಕೆ ಓಕೆನಾ? ಇಲ್ಲಿ tumblr.com ಹೋಗಿ ನಿಮ್ಮ ಇಮೇಲ್ ಮತ್ತೆ ಪಾಸ್ವರ್ಡ್ ಇಂದ ಲಾಗಿನ್ ಆಗಿ ಹಾ ವೆಬ್ಸೈಟ್ ಗಳನ್ನ ಕ್ರಿಯೇಟ್ ಮಾಡಿ, ಡಮ್ಮಿ ವೆಬ್ಸೈಟ್ ಗಳನ್ನ ನಿಮ್ಮ ಓಕೆ ಒಂದು ವೆಬ್ಸೈಟ್ ಗೆ ಬ್ಯಾಕ್ ಲಿಂಕ್ ಅನ್ನ ನೀವು ಬ್ಯಾಕ್ ಕೊಟ್ಕೋಬಹುದು. ಲಿಂಕ್ ಅನ್ನು ಅದರಲ್ಲೇ ಹಾಕ್ತಾರೆ. ಎಸ್, ಈ ರೀತಿ ಮೇನ್ ಬರುತ್ತೆ. ಕೀವರ್ಡ್ಸ್ಗೆ ಕಾಪಿ ಎಸ್, ಮಾಡಿಬಿಟ್ಟು ಲಿಂಕ್. ಹೌದು. ಓಕೆ ಈ ಟೈಟಲ್, ಹ್ಯಾಂಡಲ್, ಟ್ಯಾಗ್ ಲೈನ್. ಓಕೆ ಓಕೆನಾ? ಸೊ ಸೇಮ್ ಆಪ್ಷನ್ಸ್ ಗಳು ಇರ್ತವೆ, ಬಟ್ ಇಂಟರ್ಫೇಸ್ ಚೇಂಜ್ ಆಗಿರುತ್ತೆ ಅಷ್ಟೇ. wix.com ಇದು ಕೂಡ ವೆಬ್ 2.0 ವೆಬ್ಸೈಟ್ ಗಳೇ. ಓಕೆ ಗೆಟ್ ಸ್ಟಾರ್ಟೆಡ್. ಕೆಲವೊಂದನ್ನ ಈಗ ಹಾ ಅಮೌಂಟ್ ಕೊಟ್ಟು ಮಾಡ್ಕೋಬೇಕು, ಬಟ್ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಯಾವ್ದಾವ್ದು ಇದೆಯೋ ಅದನ್ನೆಲ್ಲ ನೀವು ಟ್ರೈ ಮಾಡ್ಬೋದು. ಓಕೆ ಕ್ರಿಯೇಟ್ ಎ ನ್ಯೂ ಸೈಟ್. ಹಾ ಸೊ ನಂದು ಆಲ್ರೆಡಿ ಒಂದು ವೆಬ್ಸೈಟ್ ಇದೆ, ಬಿಕಾಸ್ ಪ್ರೀವಿಯಸ್ ಕ್ಲಾಸ್ ಗಳಿಗೆ ಹೇಳ್ಕೊಟ್ಟಿರೋದು.
ಸೇಮ್ ಆಪ್ಷನ್, ಹೋಮ್ ಪೇಜ್, ಹಾ ಇನ್ಬಾಕ್ಸ್, ಡಿಸೈನ್ ಸೈಟ್, ಜನರೇಟ್ ಡಿಸೈನ್ ವಿತ್ AI, ಕಸ್ಟಮೈಸ್ ಟೆಂಪ್ಲೇಟ್, ಪಿಕೆ ಹಾ ಟೆಂಪ್ಲೇಟ್. ದೆನ್ ಸಿ ಇಲ್ಲಿ ಸಾಕಷ್ಟು ಟೆಂಪ್ಲೇಟ್ಸ್ ಗಳು ಬರ್ತವೆ. ಕೆಲವು ಪೇಡ್ ಇರ್ತವೆ, ಕೆಲವು ಫ್ರೀ ಇರ್ತವೆ. ಓಕೆ ಮ್ಯಾಮ್. ಸೊ ಫ್ರೀ ಯಾವ್ಯಾವ್ದು ಇರುತ್ತೋ ಹ್ಮ್ ಅದನ್ನ ನೀವು ಚೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ wix.com, ಓಕೆ ಮ್ಯಾಮ್. ಸಿಂಪಲ್ ಬ್ಲಾಗರ್ ಹೆಂಗೆ ಕ್ರಿಯೇಟ್ ಮಾಡಿದ್ವು ಅದೇ ರೀತಿ ಇಲ್ಲೂ ಕ್ರಿಯೇಟ್ ಮಾಡೋದಿರುತ್ತೆ. ಓಕೆ ಮ್ಯಾಮ್. ಸೊ ದೆನ್ ಈ ಎಲ್ಲಾನು ಸೇಮೇ. ಹಾ ಸೊ ಈ ಎಲ್ಲಾ ವೆಬ್ಸೈಟ್ ಅಲ್ಲೂ ನೀವು ನಿಮ್ಮ ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಕ್ರಿಯೇಟ್ ಮಾಡೋದು ಬ್ಲಾಗ್ ನ. ಎಸ್, ನಿಮ್ಮ ಒಂದು ವೆಬ್ಸೈಟ್ ಗೆ ಬ್ಯಾಕ್ ಲಿಂಕ್ ಅನ್ನ ಕೊಡುವಂತದ್ದು ಸೇಮ್. ಎಲ್ಲಾ ವೆಬ್ಸೈಟ್ಸ್ ಗಳು ಓಪನ್ ಆಗ್ತವೆ ವೀಕ್ಲಿ. ಸೊ ಕ್ರಿಯೇಟ್ ಯುವರ್ ವೆಬ್ಸೈಟ್. ಇದು ಇ ಕಾಮರ್ಸ್ ವೆಬ್ಸೈಟ್. ಸೇಮ್, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಎಂಟರ್ ಯುವರ್ ಜಿಮೇಲ್, ಕ್ರಿಯೇಟ್ ಪಾಸ್ವರ್ಡ್, ಲೋಕಲ್, ಇಂಡಿಯಾ, ಅಗ್ರಿ ಅಂಡ್ ಕಂಟಿನ್ಯೂ ಮಾಡಿದ್ರೆ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಹ್ಮ್ ಅದರ್ವೈಸ್ ಐ ಥಿಂಕ್ ನೀವು ಇನ್ಫಿನಿಟಿ .com ಅಲ್ಲಿ, ಹಾ ಮ್ಯಾಮ್. ಸೊ ನೀವು ನಾರ್ಮಲಿ 5 to 6 ವೆಬ್ಸೈಟ್ಸ್ ಗಳನ್ನ ನೀವು ಕ್ರಿಯೇಟ್ ಮಾಡಬಹುದು ಓಕೆ ಮ್ಯಾಮ್. infinity.com. ಓಕೆನಾ? ಸೊ ಹಾ ಅಲ್ಲಿ ನೀವು ಬೇರೆ ಬೇರೆ ಒಂದು ಡೊಮೈನ್ ನೇಮ್ ಅನ್ನ ತಗೊಂಡು ಹಾ ಮ್ಯಾಮ್. ಯಾವ ರೀತಿ ವೆಬ್ಸೈಟ್, ಒಂದು ಸಿಂಪಲ್ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ನೀವು ಬ್ಯಾಕ್ ಲಿಂಕ್ ಅನ್ನ ನೀವು ತಗೋಬಹುದು. ಓಕೆ ಮ್ಯಾಮ್. ಓಕೆನಾ? ಸೊ infinity.com ಅಲ್ಲಿ ಒಂದು ಜಿಮೇಲ್ ಐಡಿ ಇಂದ ಐ ಥಿಂಕ್ 5 ವೆಬ್ಸೈಟ್ಸ್ ಗಳನ್ನ ನೀವು ಕ್ರಿಯೇಟ್ ಮಾಡಬಹುದು. ಓಕೆ ಮ್ಯಾಮ್. ದೆನ್ infinity.com ಹೋಗಿ ಅಗೈನ್ ಬೇರೆ ಜಿಮೇಲ್ ಐಡಿ ನ ಟ್ರೈ ಮಾಡಿ ಅಗೈನ್ ಐ ಥಿಂಕ್ 5 ವೆಬ್ಸೈಟ್ಸ್ ಗಳನ್ನ ನೀವು ಕ್ರಿಯೇಟ್ ಮಾಡಬಹುದು. ಓಕೆ ಮ್ಯಾಮ್. ಸೊ 10 ವೆಬ್ಸೈಟ್ಸ್ ಅಂಡ್ ದೆನ್ ಬ್ಲಾಗ್, ಕಮೆಂಟಿಂಗ್, ಸಾರಿ blogger.com. ಓಕೆ ಮ್ಯಾಮ್. ಸೊ ಇಲ್ಲಿ ನೀವು ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿದ್ರೆ 11 ವೆಬ್ಸೈಟ್ಸ್, ನಿಯರ್ಲಿ 11 ಬ್ಯಾಕ್ ಲಿಂಕ್ಸ್ ಗಳು ನಿಮ್ಮ ಒಂದು ವೆಬ್ಸೈಟ್ ಗೆ ಬರುತ್ತೆ. ಹಾ ಸೊ ನಿಮ್ಮ ಒಂದು ವೆಬ್ಸೈಟ್ ಅಲ್ಲಿ ಕಂಟೆಂಟ್ ಎಷ್ಟಿದೆ ಅನ್ನೋದಕ್ಕಿಂತ ನಿಮ್ಮ ಹಾ ಒಂದು ಮ್ಯಾಮ್. ವೆಬ್ಸೈಟ್ ಗೆ ಬ್ಯಾಕ್ ಲಿಂಕ್ಸ್ ಗಳು ಎಷ್ಟಿದಾವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾ ಮ್ಯಾಮ್. ಓಕೆನಾ? ಸೊ ಈ ಹ್ಮ್ ರೀತಿ ನೀವು ವೆಬ್ 2.0 ಸೈಟ್ಸ್ ಗಳಿಂದ ನೀವು ಬ್ಯಾಕ್ ಲಿಂಕ್ ಓಕೆ. ಅನ್ನ ತಗೋಬಹುದು. ಹಾ ಮ್ಯಾಮ್. ಸೊ ನೀವ್ ಏನ್ ಮಾಡ್ಬೇಕು ಅಂದ್ರೆ, ನಾನು ಇವಾಗ ಒಂದು ವೆಬ್ಸೈಟ್ ಅನ್ನ ತೋರಿಸಿದೆ ಅಲ್ವಾ, blogger.com. ಹಾ ಮೇಡಮ್. ಸೊ ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ಜಸ್ಟ್ ವೆಬ್ 2.0 ಸೈಟ್ಸ್ ಅಂತ. ನಿಮ್ಗೆ ಇಲ್ಲೆಲ್ಲ ಆಪ್ಷನ್ಸ್ ಗಳು ಬರ್ತವೆ ನೋಡಿ, wordpress.com, ಹಾ ಮೇಡಮ್. ಬ್ಲಾಗರ್. ನೀವು ಈ ಒಂದು ಬ್ಲಾಗ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೊಂದು ಲೀಸ್ಟೇ ಬರುತ್ತೆ. ಹಾ ಮೇಡಮ್. ಈ ಲೀಸ್ಟ್ ಅಲ್ಲಿ ಒಂದು ವೆಬ್ಸೈಟ್ ಇದೆ ನೋಡಿ, ನಾನು ಇವತ್ತು ನಿಮಗೆ ತೋರಿಸಿದ್ದು. ಐ ಥಿಂಕ್ ಇಟ್ಸ್ blogger.com. ಹಾ blogger.com. ಹಾ blogger.com, ರೈಟ್? ಹ್ಮ್ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಒಂದು ವೆಬ್ ಸೈಟ್ ಅನ್ನ ಕ್ರಿಯೇಟ್ ಮಾಡಿ. ಹಾ ಓಕೆನಾ? ಟ್ರೈ ಮಾಡಿ, ಹಾ ನಿಮ್ಗೊಂದು ಐಡಿಯಾ ಡೆಫಿನೆಟ್ಲಿ ಬರುತ್ತೆ. ಬಿಕಾಸ್ ಪ್ರಾಕ್ಟೀಸ್ ಮಾಡಿದ್ರೇನೆ ನೀವು ಕಲಿಯೋಕ್ ಆಗೋದು. ಸೊ ದೆನ್ ಹಾ ಇನ್ನೊಂದು ವೆಬ್ಸೈಟ್ ಇದೆ, ಬ್ಲಾಗ್ ಸ್ಪಾಟ್. ಸೊ ಬ್ಲಾಗ್ ಸ್ಪಾಟ್ ಅಂಡ್ blogger.com ಎರಡೂ ಕೂಡ ಒಂದೇ ವೆಬ್ಸೈಟ್. ಹಾ ಎರಡು ಓಪನ್ ಮಾಡಿದ್ರು ಸೇಮ್ ಓಪನ್ ಆಗುತ್ತೆ. ಏನ್ ಬರುತ್ತೆ? ಓಕೆನಾ? ಸೊ ಇಲ್ಲಿ ಯಾವ ರೀತಿ ನೀವು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡೋದು,
ನಿಮ್ಮ ಇಮೇಲ್ ID ಹ್ಮ್ ಮತ್ತೆ ಪಾಸ್ವರ್ಡ್ ಅನ್ನ ಕೇಳುತ್ತೆ. ನೀವು ಒಂದ್ಸತಿ ಲಾಗಿನ್ ಆದ್ರೆ ಹ್ಮ್ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ಫಸ್ಟ್ ನೀವೇನ್ ಹ್ಮ್ ಮಾಡ್ಬೇಕು ಅಂದ್ರೆ ಟೈಟಲ್ ಅನ್ನೋ ಒಂದು ಆಪ್ಷನ್ ಕೇಳುತ್ತೆ. ಹ್ಮ್ ಟೈಟಲ್ ಅಲ್ಲಿ ನೀವು ನಿಮ್ಮ ಕೀವರ್ಡ್ ಅನ್ನ ಎಂಟರ್ ಮಾಡ್ಬೇಕು. ಎಂಟರ್ ಕೀವರ್ಡ್ ಮಾಡ್ಬೇಕು. ಎಸ್. ದೆನ್ ಡೊಮೈನ್ ಆಪ್ಷನ್ ಅನ್ನ ಕೇಳುತ್ತೆ. ಸೊ ಡೊಮೈನ್ ಹ್ಮ್ ಅಂತ ಕೇಳಲ್ಲ, ಬದಲಾಗಿ ಅದು ಅಡ್ರೆಸ್ ಅಂತ ಮೆನ್ಷನ್ ಮಾಡುತ್ತೆ. ಸೊ ಅಡ್ರೆಸ್ ಹ್ಮ್ ಅಲ್ಲಿ ನಿಮ್ಗೆ ಯಾವ್ದು ಡೊಮೈನ್ ಬೇಕು ಆ ಡೊಮೈನ್ ಅನ್ನ ಸರ್ಚ್ ಮಾಡಿ. ನಾರ್ಮಲಿ ಸಿಗೋದಿಲ್ಲ, ನಿಮ್ಗೆ ಯಾವ್ದು ಹ್ಮ್ ಸಿಗುತ್ತೆ ಅಲ್ವಾ ಆ ಒಂದು ಹ್ಮ್ ಡೊಮೈನ್ ಅನ್ನ ಎಂಟರ್ ಮಾಡಿ. ಫಾರ್ ಎಕ್ಸಾಂಪಲ್ ಓಕೆ ಲಕ್ಷ್ಮಿ ಪಾಂಡ. ದೆನ್ ನೀವು ಕ್ಲಿಕ್ ಮಾಡಿದಾದ್ಮೇಲೆ ಅಗೇನ್ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಂದ್ರೆ ಹ್ಮ್ ಡಿಸ್ಪ್ಲೇ ನೇಮ್ ನಿಮ್ದು ಏನಿರ್ಬೇಕು ಅಂತ, ನಿಮ್ಗೆ ಡಿಸ್ಪ್ಲೇ ನೇಮ್ ಯಾವ್ದು ಬೇಕೋ ಅದನ್ನ ನೀವು ಎಂಟರ್ ಮಾಡ್ಕೊಳ್ಳಿ. ಓಕೆ ದೆನ್ ನೀವೆಲ್ಲಾನು ಅಪ್ಲೈ ಮಾಡಾಗಿ ಎಲ್ಲಾನು ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಗೆ ಒಂದು ಬ್ಲಾಗ್ ಪೋಸ್ಟ್ ಆಪ್ಷನ್ ಬರುತ್ತೆ. ಯಾವ ರೀತಿ ಈ ರೀತಿ ಒಂದು ಆಪ್ಷನ್ ಬರುತ್ತೆ ನಿಮ್ಗೆ. ಸೊ ಇಲ್ಲಿ ಹ್ಮ್ ನೀವು ಹೊಸದಾಗಿ ಕ್ರಿಯೇಟ್ ಮಾಡಿರೋದ್ರಿಂದ ಎಂಟಿ ಹ್ಮ್ ಸೊ ನಾನು ಇಲ್ಲಿ ಆಲ್ರೆಡಿ ಓಕೆ ಮಾಡಿರೋದ್ರಿಂದ ಮಾಡಿರೋದ್ರಿಂದ ಒಂದು ಬ್ಲಾಗ್ ಪೋಸ್ಟ್ ಕಾಣುತ್ತೆ. ನೀವು ಹ್ಮ್ ಹೊಸದಾಗಿ ಓಪನ್ ಮಾಡಿದಾಗ ಇಲ್ಲಿ ಯಾವುದೇ ರೀತಿಯಾದಂತ ಬ್ಲಾಗ್ ಪೋಸ್ಟ್ ಗಳು ಇರೋದಿಲ್ಲ. ಓಕೆ ಮ್ಯಾಮ್ ಸೊ ನ್ಯೂ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಟೈಟಲ್ ಹ್ಮ್ ಅಲ್ಲಿ ನಿಮ್ಮ ಒಂದು ಪೋಸ್ಟ್ ಟೈಟಲ್ ಅನ್ನ ನೀವು ಎಂಟರ್ ಮಾಡಿ ಇಲ್ಲಿ ಓಕೆ ಕಂಟೆಂಟ್ ಅನ್ನ ನೀವು ಬರೆದು ಪಬ್ಲಿಷ್ ಮಾಡಬೇಕು. ಓಕೆ ಸೊ ನೀವು ನಾಳೆ ಏನ್ ಮಾಡ್ಬೇಕು ಅಂದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿ ಹ್ಮ್ ಕಂಟೆಂಟ್ ಏನ್ ಬರೀತೀರಲ್ವಾ ಅದಕ್ಕೆ ಆನ್ ಪೇಜ್ SEO ನ ನೀವು ಮಾಡ್ಕೊಂಬಂದು ನನಗೆ ತೋರಿಸ್ಬೇಕು. ಓಕೆ ಮ್ಯಾಮ್ ಆನ್ ಪೇಜ್ SEO ಅಂದ್ರೆ ನೆನಪಿದೆ ಅಲ್ವಾ? ಟೈಟಲ್, ಹ್ಮ್ ಡಿಸ್ಕ್ರಿಪ್ಷನ್, ಹ್ಮ್ ರೈಟ್? ಸೊ ಹ್ಮ್ ಆನ್ ಪೇಜ್ SEO ನ ನೀವು ಮಾಡ್ಕೊಂಬಂದು ನನಗೆ ತೋರಿಸ್ಬೇಕು. ತೋರಿಸ್ಬೇಕು. ಆಕ್ಚುಲಿ ನೀವು ಆನ್ ಪೇಜ್ SEO ನಿಮ್ಮ ವೆಬ್ಸೈಟ್ ಅಲ್ಲಿ ಮಾಡಿರೋದನ್ನ ನೀವು ತೋರ್ಸೇ ಇಲ್ಲ, ಅರ್ಧಕ್ಕೆ ಬಿಟ್ಟಿದ್ದೀರಾ. ಹಾ ಮೇಡಮ್ ಅದು 86 ಇತ್ತು ಮೇಡಮ್. ಎಸ್. ಸೊ ನೀವು ಇನ್ನೊಂದು ಮಾಡಿದ್ದೀನಿ ಮೇಡಮ್, ಅದಾದ್ಮೇಲೆ ಇನ್ನೊಂದು ಮಾಡಿದ್ದೀನಿ. ಹೌದಾ? ಓಕೆ. ಸಿ ನಾನು ಏನೇ ಹೇಳ್ಕೊಟ್ರು ನೀವು ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಏನು ನೆನಪಿರಲ್ಲ. ದಯವಿಟ್ಟು ಹಾ ಮೇಡಮ್ ಹೌದು ಓಕೆನಾ? ಸಿ ನಿಮಗೆ ಹಾ ಜಾಬ್ ಬೇಕು ಅಂತಂದ್ರೆ ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕು. ಮಾಡಲೇಬೇಕು. ಹೌದು ಸೊ ಟೈಮ್ ತಗೊಳ್ಳಿ, ಅಟ್ಲೀಸ್ಟ್ 1 hour ಅಥವಾ 1.5 hour ನೀವು ಪ್ರಾಕ್ಟೀಸ್ ಹಾ ಮಾಡ್ಬೇಕು. ಅದರ್ವೈಸ್ ನಾನು ಏನೇ ಹೇಳ್ಕೊಟ್ರು ನಿಮಗೆ ವೇಸ್ಟ್ ಆಯ್ತು. ಇರಲ್ಲ. ಎಸ್, ಬಿಕಾಸ್ ನೀವು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಿಮಗೆ ಡೌಟ್ ರೈಸ್ ಆಗ್ತವೆ. ಅಂಡ್ ಹಾ ನಿಮಗೆ ಮೇಡಮ್ ಡೌಟ್ ರೈಸ್ ಆದ್ರೆ ಹಾ ನಾನು ಅದನ್ನ ಕ್ಲಿಯರ್ ಮಾಡ್ಬೋದು. ಕ್ಲಿಯರ್ ಮಾಡೋದು. ಹೌದು ಓಕೆನಾ? ಸೊ ನಾನು ಓಕೆ ಯಾವುದೇ ರೀತಿಯಾದಂತ ಮೈಂಡ್ ಅನ್ನ ರೀಡ್ ಮಾಡಕ್ ಆಗಲ್ಲ ಅಲ್ವಾ, ನಿಮ್ ಮೈಂಡ್ ಅಲ್ಲಿ ಏನು ಡೌಟ್ಸ್ ಗಳು ಬರ್ತವೆ ಹಾ ಅಂತ. ಸೊ ನಾರ್ಮಲ್ ಹೌದು ನಾನೇ ನಿಮ್ಗೆ ಏನೇನ್ ಡೌಟ್ಸ್ ಗಳು ಬರ್ಬೋದು ಅನ್ನೋದನ್ನ ಅಸ್ಯೂಮ್ ಮಾಡಿ ನಾನೇ ಎಲ್ಲ ಕ್ಲಿಯರ್ ಮಾಡ್ತೀನಿ. ಹಾ ಸೊ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂತ ಅಂದ್ರೆ ಓಕೆ ಏನು ನೆನ್ಪಿರಲ್ಲ ನಿಮಗೆ. ಸೊ ಅರ್ಥ ಆಯ್ತು ಮೇಡಮ್. ನನ್ ಕನ್ಸನ್ ಏನು ಅಂತಂದ್ರೆ ನೀವು ಫೀಸ್ ಪೇ ಮಾಡ್ತಿದ್ದೀರಾ ಅಂತ ಅಂದ್ರೆ ಹಾ ಅಟ್ಲೀಸ್ಟ್ ಅದಕ್ಕೇನಾದ್ರೂ ಒಂದು ಜಸ್ಟಿಫಿಕೇಶನ್ ನಾನು ಕೊಡಿಸ್ಬೇಕು ಅಂತ. ಸೊ ನನ್ನ ಪಾರ್ಟ್ ಓಕೆ ಆಫ್ ವರ್ಕ್ ನಾನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದೀನಿ. ಸೊ ನಿಮ್ ಹಾ ಪಾರ್ಟ್ ಆಫ್ ವರ್ಕ್ ಅನ್ನ ನೀವು ಮಾಡ್ಲೇಬೇಕು, ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು ಬಸವರಾಜ್. ಹಾ ಸೊ ನಾಳೆ ಹಾ ನಾನು ಈ web.o ಅನ್ನೋ ಒಂದು ವೆಬ್ಸೈಟ್ ಏನ್ ಕಳ್ಸಿದ್ದೀನಿ ಅಲ್ವಾ, ಹಾ ಅದರಲ್ಲಿ 2 blogger.com ಅನ್ನೋ blogger.com ಅನ್ನೋ ಒಂದು ವೆಬ್ಸೈಟ್ ಇರುತ್ತೆ. ಅಥವಾ ನೀವು ಇಲ್ಲಿರೋ ಹಾ ಯಾವ ವೆಬ್ಸೈಟ್ ಬೇಕಾದ್ರೂ ನೀವು ಚೂಸ್ ಮಾಡ್ಕೊಂಡು ಒಂದು ಚೂಸ್ ವೆಬ್ಸೈಟ್ ಮಾಡ್ಕೊಂಡು ಅನ್ನ ಓಕೆ ಕ್ರಿಯೇಟ್ ಮಾಡಿ. ಹಾ ಓಕೆನಾ? ಹ್ಮ್ ಸೊ ಕ್ರಿಯೇಟ್ ಮಾಡಿದ್ದಾದ್ಮೇಲೆ ಒಂದು ಬ್ಲಾಗ್ ಪೋಸ್ಟ್ ಬರೀರಿ. ChatGPT ಹೆಲ್ಪ್ ಹಾ ತಗೊಂಡು ಹಾ ಬ್ಲಾಗ್ ಪೋಸ್ಟ್ ಬರೀರಿ. ಆ ಓಕೆ ಬ್ಲಾಗ್ ಪೋಸ್ಟ್ ಇಂದ ನೀವು ಒಂದು ಹೋಸ್ಟಿಂಗ್ ಮತ್ತೆ ಡೊಮೈನ್ ಅನ್ನ ತಗೊಂಡು ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿದ್ರಿ ಅಲ್ವಾ, ಫಸ್ಟ್ ವೆಬ್ಸೈಟ್ ಹಾ ಟ್ರೈನಿಂಗ್ ಅಲ್ಲಿ, ಅದಕ್ಕೆ ಹಾ ಬ್ಯಾಕ್ ಲಿಂಕ್ ಅನ್ನ ಕೊಡಿ. ಓಕೆ ಸೊ ನೋಡ್ತೀನಿ ಯಾವ ರೀತಿ ಮಾಡಿರ್ತೀರಾ ಅಂತ.
ಹಾ ನಾಳೆ ಕ್ಲಾಸ್ಗೆ ಏನಾದ್ರೂ ನೀವು ಇದನ್ನ ಮಾಡ್ಕೊಂಡ್ ಬಂದಿರಲ್ಲ ಅಂದ್ರೆ ಡೆಫಿನೆಟ್ಲಿ ಹೇಳ್ತಿದ್ದೀನಿ, ನಾನು ಕ್ಲಾಸ್ನ ತಗೊಳಲ್ಲ. ಓಕೆ ಮ್ಯಾಮ್ ಆಯ್ತು. ಓಕೆನಾ? ಹ್ಮ್ ಸೊ ಇವತ್ತಿಗೆ ಇಷ್ಟೇ ಕ್ಲಾಸ್. ಹಾ ಆಕ್ಚುಲಿ ಇದಿನ್ನೂ ಇನ್ನು 5-6 ಮೆಥಡ್ಸ್ಗಳು ಟೆಕ್ನಿಕ್ಸ್ಗಳಿದಾವೆ. ಸೊ ಆ ಹಾ ಎಲ್ಲಾ ಟೆಕ್ನಿಕ್ಸ್ಗಳು ಈ 3 ಏನ್ ಕಲ್ತಿದೀವಿ ಅಲ್ವಾ, ಅದಕ್ಕಿಂತ ಹಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಸೊ ಅದನ್ನ ನಾವು ನಾಳೆ ಕ್ಲಾಸಲ್ಲಿ ಕಲಿತೀವಿ. ನಾಳೆ ಕ್ಲಾಸ್ ಓಕೆ ನಾನು ತಗೋಬೇಕು ಅಂತ ಅಂದ್ರೆ ನೀವು ನಾವು ಬ್ಲಾಗ ಇವತ್ತು ಕೊಟ್ಟಿರೋ ಒಂದು ಅಸೈನ್ಮೆಂಟ್ ಅನ್ನು ನೀವು ಕಂಪ್ಲೀಟ್ ಮಾಡ್ಬೇಕು. ನಾವು ಕಂಪ್ಲೀಟ್ ಮಾಡಿ. ಓಕೆನಾ? ಹಾ ಓಕೆ ಬಸವರಾಜ್, ಥ್ಯಾಂಕ್ ಯು. ಮೇಡಮ್ ಅದು ಒಂದು ಹ್ಮ್. ಸ್ವಲ್ಪ ಇದು ಇನ್ನೊಂದು ವಿಡಿಯೋ ಇದನ್ನ ಶೇರ್ ಮಾಡಿ ಮೇಡಮ್ ಅದು ಇವತ್ತಿಂದು ಮತ್ತೆ ಫ್ರೈಡೇದು ನಾನು ಸೆಂಡ್ ಮಾಡ್ತೀನಿ ಇವತ್ತು ನಿಮ್ಗೆ. ಹಾ ಓಕೆನಾ? ಓಕೆ ಓಕೆ ಬಸವರಾಜ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್.